ಬ್ಯಾಕ್ ಟು ದ ಚಾನಲ್ ಆ್ಯಂಡ್ ಈ ಗಾಡಿ ಮ್ಯಾನುಫ್ಯಾಕ್ಚರಿಂಗ್ ಆಗ್ತದೆ. ಹ್ಯಾರ್ಲಿ ಡೇವಿಡ್ಸನ್ ಅಂತ. ನಮಸ್ಕಾರ ಬೆಂಗಳೂರು, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಆ್ಯಂಡ್ ಚಾನಲ್ಗೆ ಯಾರಾದರೂ ಹೊಸಬ್ರಾಗಿದ್ದರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್ ಫಾರ್ ಮೋರ್ ಅಪ್ಡೇಟ್ಸ್. ಆ್ಯಕ್ಚುಲಿ ನಮ್ಮ ಚಾನಲಲ್ಲಿ ಬೈಕ್ ರಿಲೇಟೆಡ್ ವೀಡಿಯೋಸ್ ತುಂಬ ಅಪ್ಲೋಡ್ ಆಗಿದೆ. ಯಾರ್ಯಾರು ನೋಡಿಲ್ಲ ಹೋಗಿ ನೋಡ್ಕೊಂಡು ಬನ್ನಿ ಒಂದ್ಸತಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಕೊಟ್ಟಿರ್ತೀನಿ, ಸೊ ಯು ಕ್ಯಾನ್ ಚೆಕ್ ಔಟ್ ದೇರ್. ಆ್ಯಂಡ್ ಇವತ್ತು ನಾವು ಯಾವ ಗಾಡಿ ನೋಡೋಕೆ ಹೋಗ್ತಾ ಇದ್ದೀವಿ ಅಂದರೆ ಬೇಸಿಕಲಿ ಈ ಗಾಡಿ ಚಿಕ್ಕ ವಯಸ್ಸಲ್ಲಿ ನಾವು ಈ ಗಾಡಿ ಸೌಂಡ್ ಕೇಳಿ ಈ ಗಾಡಿ ಹೆಸರು ಹೇಳ್ಬೋದು. ಸೊ ಇಲ್ಲಿ ನೋಡಿ, ಹ್ಯಾರ್ಲೆ ಡೇವಿಡ್ಸನ್. ಸೊ ಇದೊಂದು ಮುಂದೆಯಿಂದ ನೋಡ್ತಾ ಇರ್ಬೋದು ಯಾವ ಥರ ಕಾಣಿಸ್ತಾ ಇದೆ ಅಂತ. ಇದೊಂದು ನಮ್ಮ ಇಂಡಿಯಾದಲ್ಲಿ ಒಂದು ಟೈಮಲ್ಲಿ ಇದು ಒಳ್ಳೆ ಹೆಸರು ಮಾಡಿದ ಗಾಡಿ ಇದು. ಇಂಜಿನ್ ಅನ್ನೋ ವಿಷಯಕ್ಕೆ ಬಂದರೆ ದಿಸ್ ಕಮ್ಸ್ ವಿತ್ 750 cc, ಅಂದರೆ ಎಕ್ಸಾಕ್ಟ್ ಹೇಳ್ಬೇಕಂದ್ರೆ 749 cc ಅಂದ್ಕೊಳ್ಳಿ. ದಿಸ್ ಪ್ರೊಡ್ಯೂಸಸ್ ಅರೌಂಡ್ 47 bhp ಆಫ್ ಪವರ್ ಆ್ಯಂಡ್ 59 Nm ಆಫ್ ಟಾರ್ಕ್. ಇದೇ ಕ್ರೇಜಿ ಸೆಗ್ಮೆಂಟಲ್ಲಿ ತುಂಬ ಜನ ಈ ಗಾಡಿ ತೊಗೊಳ್ಳೋದು ಟಾರ್ಕ್ಗಾಗಿನೇ. ಆ್ಯಂಡ್ ದಿಸ್ ಇಸ್ ಅ ಲಿಕ್ವಿಡ್ ಕೂಲ್ಡ್ ಇಂಜಿನ್ ಆ್ಯಂಡ್ ವಿತ್ ಟ್ವಿನ್ ಸಿಲಿಂಡರ್ಸ್. ಸೊ ಕನ್ಸೋಲ್ ಬಗ್ಗೆ ಮಾತಾಡೋದಾದರೆ ಇದು ಡಿಜಿಟಲಲ್ಲಿ ಬರಲ್ಲ, ಅನಲಾಗಲ್ಲಿ ಬರುತ್ತೆ. ಕೈ ತೆಗಿ. ಸೊ ನೋಡ್ತಾ ಇರ್ಬೋದು, ಇಲ್ಲೊಂದು ಗಾರ್ಡ್ ಹಾಕ್ಸಿದ್ದಾರೆ. ಇದು ಬೇಸಿಕಲಿ ಹೀಟ್ ರೆಸಿಸ್ಟ್ ಮಾಡೋಕ್ಕೆ ಹಾಕ್ಸಿರೋದು. ಆ್ಯಂಡ್ ಏರ್ ಫಿಲ್ಟರು ಆಫ್ ಮಾರ್ಕೆಟ್ ಎಕ್ಸ್ಟ್ರಾ ಕೊಟ್ಟು ಹಾಕ್ಸಿರೋದು. ಇದು ಆಲ್ಮೋಸ್ಟ್ ಒಂದು 12,000 ಏನೋ ಬರುತ್ತೆ ಮಾರ್ಜಿನ್ನು. ಈ ಗಾಡಿಯಲ್ಲಿ ಇನ್ನೊಂದು ನನಗೆ ಶಾಕ್ ಅನಿಸಿದೆ ಏನಂದರೆ, ಎಲ್ಲ ಗಾಡಿಯಲ್ಲೂ ಹೆಡ್ಲೈಟ್ಸು LED ಕೊಟ್ಬಿಟ್ಟು ಟೈಲ್ ಲೈಟ್ಸ್ ಹ್ಯಾಲೋಜನ್ಸ್ ಕೊಟ್ಟರೆ, ಈ ಗಾಡಿಯಲ್ಲಿ LED ಟೈಲ್ ಲೈಟ್ಸಲ್ಲಿ ಕೊಟ್ಟಿದ್ದಾನೆ, ಹೆಡ್ಲೈಟ್ಸಲ್ಲಿ ಹ್ಯಾಲೋಜನ್ಸ್ ಕೊಟ್ಟಿದ್ದಾನೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಒಂದು 80 ಸ್ಪೀಡಲ್ಲಿ ಗಾಡಿನ ಕ್ರೂಸ್ ಮಾಡ್ತಾ ಇದ್ರೆ ಬ್ಯಾಕ್ ಬ್ರೇಕ್ ಹಿಡಿದ್ರೆ ಬ್ಯಾಕ್ ಬ್ರೇಕ್ ಒಂದು 30% ಅಪ್ಲೈ ಆಗುತ್ತೆ ಅಷ್ಟೇ. ಮ್ಯಾಕ್ಸಿಮಮ್ ನಾವು ಫ್ರಂಟ್ ಬ್ರೇಕೇ ಅಪ್ಲೈ ಮಾಡ್ಕೊಬೇಕು. ಸೊ ತುಂಬ CC ಗಾಡಿ, ICC ಗಾಡಿಗಳಲ್ಲಿ ಮೇಜರ್ಲಿ ಈ ಥರನೇ ಬ್ಯಾಕ್ ಬ್ರೇಕ್ಸ್ ಅಷ್ಟು ಅಪ್ಲೈ ಆಗಲ್ಲ. ಸೊ ಫ್ರಂಟ್ ಬ್ರೇಕೇ ನಾವು ಮ್ಯಾಕ್ಸಿಮಮ್ ಯೂಸ್ ಮಾಡಬೇಕು. ಹಂಗಂತ ಫ್ರಂಟ್ ಬ್ರೇಕೇ ಯೂಸ್ ಮಾಡೋದಲ್ಲ, ಬ್ಯಾಕ್ ಬ್ರೇಕು ಲೈಟಾಗಿ ಇಟ್ಕೊಂಡು ಫ್ರಂಟ್ ಬ್ರೇಕ್ ಯೂಸ್ ಮಾಡಬೇಕು. ಸೊ ಇಲ್ಲಿ ನೋಡಿ, ಹ್ಯಾರ್ಲೆ ಡೇವಿಡ್ಸನ್ ಅಂತ ಕೊಟ್ಟಿದ್ದಾನೆ. ಸೊ ಇದ್ರಲ್ಲಿ ಬೇಸಿಕ್ ಏನೇನು ಬೇಕೋ ಅದು ಮಾತ್ರ ಇದೆ. ಸೊ ಇದು ಯಾವುದು ಗಾಡಿ ನೋಡ್ತಾ ಇದ್ದರೆ ನಿಮ್ಗೆ ಏನು ಅನಿಸ್ತಾ ಇದೆ, ಅಂದರೆ ಏನು ಜ್ಞಾಪಕ ಆಗ್ತಾ ಇದೆ? ಡೇವಿಡ್ ಪುತ್ರ 2000 cc ನೆನಪಾಗ್ತಾ ಇದೆ ನನಗೆ. 2000 cc ಡೇವಿಡ್ ಪುತ್ರ ಬೈಕ್. ಹ್ಯಾರ್ಲೆ ಡೇವಿಡ್ಸನ್ ಅಂತ ಹೆಂಗೆ ಹೆಸರು ಬಂತಂದರೆ, ಇಬ್ಬರು ಫ್ರೆಂಡ್ಸು ವಿಲಿಯಮ್ ಎಸ್ ಹ್ಯಾರ್ಲೆ ಅಂತ ಮತ್ತು ಆಥರ್ ಡೇವಿಡ್ಸನ್ ಅಂತ. ಸೊ ಇವರಿಬ್ಬರು ಸೇರಿ ಮಾಡಿರೋವಂಥ ಬ್ರ್ಯಾಂಡ್ ಇದು. ಸೊ ಈ ಬ್ರ್ಯಾಂಡು ಇವಾಗ ಇಷ್ಟು ಬೆಳೆದಿದೆ ಅಂದರೆ ಅವರಿಬ್ಬರೇ ಕಾರಣ. ಗಾಡಿಯಲ್ಲಿ ದೊಡ್ಡ ಅಡ್ವಾಂಟೇಜ್ ಏನಂದರೆ, ನೀವೆಲ್ಲಾದರೂ ಲಾಂಗ್ ರೈಡ್ಸ್ ಹೋಗ್ಬೇಕಂದ್ರೆ ಕಂಫರ್ಟಬಲ್ ಆಗಿ ಹೋಗ್ಬೋದು. ಇದು ಬೇಸಿಕಲಿ ಮಾಡಿರೋದೇ ಕ್ರೂಸಿಂಗ್ ಆಗಿ. ಸೊ ಇದು ಹೈವೇ ಕ್ರೂಸರ್ ಅಂತಲೇ ಇದ್ರ ಹೆಸರು. ಸೊ ಎಲ್ಲಾದರೂ ಹೈವೇಯಲ್ಲಿ ನೀವು ತುಂಬ ಲಾಂಗ್ ಡಿಸ್ಟೆನ್ಸ್ ಹೊಡಿಬೇಕಂದ್ರೆ ಈ ಗಾಡಿ ಆರಾಮಾಗಿ ಹೊಡಿಬೋದು. ಬನ್ನಿ ಒಂದ್ಸತಿ ಓಡಿಸ್ ನೋಡೋಣ. ಒಂದ್ಸತಿ ಎಕ್ಸಾಸ್ಟ್ ಸೌಂಡ್ ಕೇಳಿ. ವಾಹ್, ಕ್ರೇಜಿ ಇದೆ ಎಕ್ಸಾಸ್ಟ್. ಆ್ಯಕ್ಚುಲಿ ನಾನು ಮಾತಾಡೋದು ಏನು ಕೇಳಿಸ್ದಿರ ಇರ್ಬೋದು ಎಕ್ಸಾಸ್ಟ್ ಸೌಂಡಿಂದ. ರೋಡಲ್ಲಿ ಹೋಗ್ತಾ ಇದ್ರೆ ಎಕ್ಸಾಸ್ಟ್ ಸೌಂಡ್ ಕೇಳೋಕ್ಕೆ ಜನ ನಿಂತ್ಕೊಂತಾರೆ. ಅಂದರೆ ನಾವು ಚಿಕ್ಕ ವಯಸ್ಸಲ್ಲಿದ್ದ ಕೂಡ ಅಷ್ಟೇ, ಈ ಗಾಡಿ ಎಕ್ಸಾಸ್ಟ್ ಸೌಂಡ್ ಕೇಳಿ ಈ ಗಾಡಿನ ಕಂಡುಹಿಡಿದು ಬಿಡ್ತಾ ಇದ್ವಿ. ಬನ್ನಿ ಟರ್ನ್ ಮಾಡ್ಕೊಂಡು ಹೋಗೋಣ ಸಾಕು. ಇದು ಟ್ಯಾಂಕ್ ಕೆಪಾಸಿಟಿ ಬಂದ್ಬಿಟ್ಟು 13 ಲೀಟರ್ಸ್ ಇದೆ. ಮತ್ತು ಮೈಲೇಜ್ ನೋಡಿಕೊಂಡ್ರೆ ಇದು ಕಂಪನಿಯವರು ಆಲ್ಮೋಸ್ಟ್ 20 ಕ್ಲೈಮ್ ಮಾಡ್ತಾರೆ. ಬಟ್ 20 ಎಲ್ಲ ಬರಲ್ಲ, ಮೇ ಬಿ ಅರೌಂಡ್ 15 to 16 ಬರ್ಬೋದು ಅಷ್ಟೇ. ಮತ್ತು ಈ ಗಾಡಿಯಲ್ಲಿ ಇನ್ನೊಂದು ಡಿಸ್ಅಡ್ವಾಂಟೇಜ್ ಏನಂದರೆ, ಈ ಗಾಡಿಯಲ್ಲಿ ಹೀಟ್ ಡೈರೆಕ್ಟ್ ಕಾಲ್ಗೆ ಹೊಡಿತಾ ಇದೆ. ಸೊ ನಾವು ಸ್ಲಿಪ್ಪರ್ಸ್ ಏನಾದರೂ ಹಾಕ್ಕೊಂಡು ಓಡಿಸಿದ್ರೆ ಡೈರೆಕ್ಟಾಗಿ ಕಾಲ್ಗೆ ಹೊಡಿಯುತ್ತೆ ಹೀಟು. ಸ್ವಲ್ಪ ದೂರ ಓಡಿಸಿದ್ರೇ ಸಾಕು ಗಾಡಿ ಹೀಟ್ ಬಂದ್ಬಿಡುತ್ತೆ. ಇಲ್ಲೇ ಏನು ಮಾಡ್ತಾ ಇದ್ದಾನೆ? ಯಾಕೆ ಮಳೇಲಿ ನಿಂತ್ಕೊಂಡಿದ್ಯಾ? ಮಳೇಲಿ ನಿಂತ್ಕೊಂಡು ನೋಡ್ಬೇಕಾ? ಏನು ಇನ್ನೊಂದ್ರ ಬಗ್ಗೆ ಮಾತಾಡೋದು ಮರ್ತೋಗಿದೆಯಾ? ಆರನ್ ಬಗ್ಗೆ ಮಾತಾಡಬೇಕು. ಬ್ಯಾಡ್ ಆರನ್ ಸೌಂಡ್ ಕೂಡ ಪರವಾಗಿಲ್ಲ, ಒಂದು ಲೆವೆಲ್ಗಿದೆ.
ಸೊ ಇದು 1903 ಈ ಕಂಪನಿ ಸ್ಟಾರ್ಟ್ ಆಗಿದ್ದು. ಮತ್ತು ಇದರಲ್ಲಿ ಸ್ವಲ್ಪ ಡಿಸಡ್ವಾಂಟೇಜ್ ಏನಂದರೆ, ನನಗೆ ಗೊತ್ತಿರೋವರೆಗೂ ಈ ಸೆಗ್ಮೆಂಟ್ ECCಯಲ್ಲಿ ಬ್ರೇಕಿಂಗ್ ಇನ್ನು ಸ್ವಲ್ಪ ಇಂಪ್ರೂವ್ ಮಾಡಿರ್ಬೋದೇನೋ. ಆ್ಯಂಡ್ ಇದರಲ್ಲಿ ಇನ್ನೊಂದು ಡಿಸಡ್ವಾಂಟೇಜ್ ಏನಂದರೆ, ಇದ್ರ ಸರ್ವಿಸ್ ಸೆಂಟರ್ ಸಿಗಲ್ಲ. ಸೊ ಮೇಜರ್ ಸಿಟೀಸಲ್ಲಿ ಮಾತ್ರ ಅವೈಲೇಬಲ್ ಇದೆ. ಸೊ ಬೇರೆ ಸಿಟೀಸಲ್ಲಿ ಲೈಕ್ ರಿಮೋಟ್ ಸಿಟೀಸಲ್ಲಿ ಇದು ಸರ್ವಿಸ್ ಅಷ್ಟು ಈಸಿಯಾಗಿ ಸಿಗಲ್ಲ. ಸೊ ರಿಮೋಟ್ ಸಿಟೀಸಲ್ಲಿ ಯಾರಾದರೂ ಇಸ್ಕೊಳ್ಳೋರು ಇದ್ದರೆ ಸೊ ಆ ಸರ್ವಿಸ್ದೊಂದು ನೋಡ್ಕೊಬೇಕು.